ಆ ಗಿರ್ಜಕ್ಕರ ಗಿರ್ಜಾ ಅದಳಲ್ಲ ಅವ್ರ ಅತ್ತಿಯರು ಬಂದಾರ. ನಿಮ್ಮನ್ನ ಕರೆಯತ್ತಾರ ಬರ್ಬೇಕಂತ್ರಿ. ಯಾರು? ಓ ಪದ್ಮಕ್ಕ ಬಂದ್ಲನ? ಸರಿ ನಾನು ನೋಡ್ತೇನೆ ಹೋಗಿ ನಿನ್ನ ಕೆಲಸ ನೀ ಮಾಡ್ಕೊ ಪಾಪ. ಒಂದು 2 ವಾಟೆ ಚಾ ಮಾಡ್ಕೊಂಬ ಪಾಪ, ಮತ್ತೆ ಅಲ್ಲಿಂದ ಬಂದಾರ ಹಂಗೆ ಕಳಿಸ್ತೀಯನ? ಹಾಂ ನಾ ಮಾಡ್ತೀನಿ, ನೀವು ಮಾತಾಡ್ರಿ. ಬಾರ ಪದ್ಮ, ಏನು ಅಪರೂಪ ಆಗಿಬಿಟ್ಟೆವ. ಅಲ್ಲಿ ಮ್ಯಾಲೆ ಕುಂದ್ರ ಬ್ಯಾಡವಾ, ಮತ್ತೇನು ಮ್ಯಾಲೆ ಕುಂದ್ರದ? ನೀನು ಕುಂದ್ರ ಬಾ ಇಲ್ಲೇ. ಯವ್ವ ನಡ ಪಟಕ್ಕಿನ ಕುಂತೇನಿ ನಿಂತೇನೆ ಅನ್ನಂಗೆ ಇಲ್ವತ್ತಾಗ. ಎಂಥ ತ್ರಾಸಕತ್ತೆ ನಡ, ಹಾರಿಗಿಡ್ಯಾಕತ್ತಾಗ ಸಕಾಯಾಗಿ ಹೋಗತ್ ನೋಡತ್ತಾಗ ಈ ನಡದ ಸಲುವಾಗತ್ತಾಗ. ಅಲ್ಲ ಅದಕ್ಕೆ ಅದು ಎಂಥದ್ದು ಬರ್ತಾವಲ್ಲ ಈ ಕೆಲವೊಂದು ಯಾವಾರ ಕುಡಿಯು ಎಣ್ಣೆ ಪಣ್ಣಿ ಈ ಗುಳಿಗೆ ಅದು ಬರ್ತಾವಲ್ಲ ಇವು ಆಯುರ್ವೇದಿಕ್ ಏನೇನ ಟಿ ವ್ಯಾಗ ತೋರಿಸ್ತಾರಲ್ಲ, ಅವು ಏನಾರ ಕುಡಿದು ನೋಡ್ಬೇಕು ಕಡಿಮೆ ಆಕತ್ತೆ ಏನ. ಯವ್ವ ಎಲ್ಲ ನೋನೀನು ಕುಡ್ದಾತು ಅಂಥದಿಂತ ಎಲ್ಲ ಸುಡ್ಗಾಡ್ ಸೊಂಟಿಕೊಂಡ್ ಮಾಡ್ಯಾತ, ಏನು ಕಡಿಮೆ ಆಗಿಲ್ಲ. ವಯಸ್ಸಾಗೈತಲ್ಲ ಬಿಡು ಹೋಲತ್ತಾಗ. ನಾನೇನು ಎದ್ದು ನಡ ನೆಟ್ಟಗೆ ಮಾಡ್ಕೊಂಡು ಅಡ್ಡಾಡ್ಬೇಕಾಗೈತಿ, ಸುಮ್ಮನೆ ಆಗ್ಬಿಟ್ಟಾತಾಗ. ಅಂದಂಗೆ ಏನು ನೀನು ಸುಮ್ಮನೆ ಬರಂಗಿಲ್ಲವ, ಏನಾರ ಕೆಲಸ ಇತ್ತ ಏನು? ಹಂಗೆ ಅಡ್ಡಾಡ್ಕೊಂತ ಬಂದೆ, ಚಲೋ ಆತಾಳ ಬಂದಿದ್ದು ಮಾತಾಡಕ್ಕೆ ಒಂದು ಕಂಪ್ನಿ ಆತ. ಅಯ್ಯೋ ಇಲ್ಲಿ ಬಿಡ, ಕೆಲಸ ಇದ್ದ ಬಂದನಿ. ನಿನ್ನ ಮಗ ಇದ್ರು ಒಟ್ಟು ಬೇಕಾಗಿತ್ತವ, ಕೆಲಸ ಇತ್ತು. ನನ್ನ ಮಗನೇ ಕರಿತೀನಿ ತಡಿ, ಒಳಗದಾನ ತಕ್ಕೊಂತಾನ. ಅಪ್ಪಣ ಅಪ್ಪಣ ದೊಡವ ಯಾವಾಗ ಬಂದಿವಿ? ಇನ್ನಿರಾಗ ಬಂದು ನೋಡಪ್ಪ. ಒಂದು ಈಟ್ ನಿನ್ನ ಕಡೆಯಿಂದ ಒಂದು ಸಹಾಯ ಬೇಕಾಗಿತ್ತ. ಅಲ್ಲ ಏನಿದು ಏಕಾಏಕಿ ಬಂದು ದೊಡ್ಡವ ಹಿಂಗೆ ಕೇಳ್ತಾಳ ಅಂತ ಅನ್ಕೋಬೇಡಪ್ಪ. ನಾ ಇಷ್ಟು ವರ್ಷದಾಗ ಎಂದಾರ ನಿನ್ನಂತೇಳಿ ಏನಾರ ಕೇಳಿ ನಾನು ಹೇಳ. ಈ ಸಲ ನನಗೊಂಚೂರು ಬಿಗುವಾಗಿ ನಿನ್ನೆ ಕೇಳುವಂಗೆ ಆಗೈತಪ್ಪ, ಅದಕ್ಕೆ ಇಲ್ಲಿ ಮಾಟ ಬಂದನಿ. ಏನು ನೋಡಿ, ನಿನಗೆ ನೀನು ಇಲ್ಲ ಅಂತ ಮಾತ್ರ ಹೇಳಂಗಿಲ್ಲ, ಆದರೂ ನೋಡು ಒಂದ್ಸಲ. ಮತ್ತು ಪಾಪ ನೀನು ತ್ರಾಸ ತೊಗೊಂಡು ಕೊಡೋದೇನು ಬೇಡ. ಮತ್ತೆ ಅಲ್ಲ ನೀವು ಮೊದಲು ಏನಂತ ಹೇಳ್ರಿ, ಇದ್ರೆ ಐತಂತಾನಿ, ಇಲ್ಲಂದ್ರೆ ಇಲ್ಲಂತಾನಿ. ನೀವು ಹಿಂಗೆ ಕೇಳ್ಬಿಟ್ರೆ ನಾನು ಧರ್ಮ ಸಂಕಟ ಸಿಕ್ಕೊಳಂಗಾಕತಿ. ಏನು ಬೇಕು ಹೇಳ್ರಿ, ನಿಮ್ಗೆ ಏನು ಬೇಕಾಗಿತ್ತು? ಮಲ್ಲೇಶಿ ಏನಾರು ಹೇಳಿ ಕಳ್ಸಿದ್ನಾ? ಇಲ್ಲಪ್ಪ, ಅವ್ನಿಗೆ ಗೊತ್ತೇ ಇಲ್ಲಿದ ವಿಚಾರ. ನಾನು ಇಲ್ಲಿ ಬಂದಿರೋ ವಿಚಾರನೇ ಗೊತ್ತಿಲ್ಲ ಅವಂಗೆ. ಮಲ್ಯ ಏನು ಹೇಳಿಲ್ಲ. ಈಗ ಒಂಚೂರು ನಂದೇ ಕುತ್ತಿಗೆ ಬಂದತ್ತಪ್ಪ. ಈಗ ನಿನ್ನೆ ಕೇಳೋ ಪರಿಸ್ಥಿತಿ ಆಗೈತೆ, ಅದಕ್ಕೆ ನಿನ್ನ ಕೇಳ್ಕೊಂಡು ಇಲ್ಲಿಗೆ ಬಂದಾನೆ. ನೀ ಇಲ್ಲ ಅನ್ಬೇಡ, ಒಂದು 3 ಲಕ್ಷ ರೂಪಾಯಿ ಬೇಕಾಗಿತ್ತಪ್ಪ. ಏನು ಬೇಕಾರೆ 1% 2% ಬಡ್ಡಿ ಹಾಕಿ ಕೊಡ್ತಾರೆ. ಏನು 3 ಲಕ್ಷ ರೂಪಾಯ? ಅಲ್ಲ ದೊಡವ 3 ಲಕ್ಷ ಅಂದ್ರೆ ಅಲ್ಲ 3 ಲಕ್ಷ ಅಂದ್ರೆ ಐತಿಲ್ ಬಿ ಅದಕ್ಕೆ? ನೋಡಪ್ಪ ಏನು ಮಾಡ್ತೀನಿ ನೋಡಿ, ನಿನಗೆ ಬಿಟ್ಟಿದ್ದೆ. ಯಾಕಂದರೆ ಭಾಳ ಕುತ್ತಿಗೆ ಬಂದುಬಿಟ್ಟೈತಪ್ಪ. ನನ್ನ ಸಲುವಾಗಿನೂ ಅಲ್ಲ, ನಮ್ದೊಂದು ಕೆಟ್ಟ ಪರಿಸ್ಥಿತಿಪ್ಪ ಇತ್ತಾಗ. ಏನೋ ಹೇಳು ಮಂಜುಳಾ, ಹಳ್ಯಾ ಒಬ್ಬ ಚಲೋ ಸಿಗ್ಬೇಕು ನೋಡುವ. ಬೆಂಕಿ ಹತ್ತಾಕತ್ತಾಗ ಇಂಥವು ಪಡ್ಪೋಸಿ ಪರ್ಸೆಂಟ್ ಗೇಡಿ ಹಳ್ಯಾಗಳು ಸಿಕ್ಕು ಅಂದ್ರೆ ಹಿಂಗೆ ನೋಡಿ ಬಾಳೆ ಆಗದ ಖರೇನ. ಯಾಕೆ ಏನಾತಂತ ಕೇಳ್ತಿಯಲ್ ಬಿಡ್ವೆ. ಏನಾಗೈತೆ ಗೊತ್ತನ, ಇಷ್ಟಾಗೈತೆ ನೋಡಿ ಬಾಳೆ. ನಿಮ್ಮ ಮುಂದೆ ಅಂತ ಉಸುಲು ಹೊಡ್ಯಾಕತ್ತೀನಿ, ಇಲ್ಲ ಇನ್ನೊಬ್ರ ಮುಂದಾದ್ರೂ ಉಸುಲು ಹೊಡ್ಯಂಗಿಲ್ಲ. ಇವ ಮರ್ಯಾದೆ ಪ್ರಶ್ನೆ. ಅಯ್ಯೋ ದೇವ್ರಿ, ಅದು ಹೆಂಗೆ ಇಷ್ಟು ಸಾಲ ಮಂದಿಗೆ ಇವರು ಜಾಮೀನು ಹಾಕಾರಂತ ನನ್ನ ತಗ ನೋಡು. ಏನೈತೆ ಏನೋ ನೋಡು, ಹಿಂಗೆ ಹೇಳ್ತಾಳೆ ನನ್ನ ಹಳ್ಯಾನ ಬಗ್ಗೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ಇದು ಯಾಕೆ ನಂಬುವಂಗಿಲ್ಲವ. ಈ ಎಲ್ಲರೂ ಎಷ್ಟು ಹುಷಾರಿರ್ತಾರೆ, ಇನ್ನೊಬ್ರಿಗೆ 3 ಲಕ್ಷ ರೂಪಾಯಿಗೆ ತಮ್ಮ ಚೆಕ್ ಕೊಟ್ಟು ಎಲ್ಲಾರ ಜಾಮೀನು ಹಾಕಾರನ? ಇಲ್ಲಿಲ್ಲ, ಇದೇನೋ ಬೇರೆ ಕೆಲಸ ಆದಂಗೆ ಐತೆ ನೋಡು. ನೀ ಸುಮ್ಮನೆ ಹುಮ್ರಂಗೆ ರೊಕ್ಕ ಕೊಟ್ಟು ಕುಂದ್ರಬೇಡ, ಒಂದು ಸ್ವಲ್ಪ ಶಾಣೆತನದಿಂದ ವಿಚಾರ ಮಾಡು. ಏನು ಈಗ ರೊಕ್ಕ ನೀ ಕೇಳ್ತಾ ಇದೀಯ, ಇದ್ರ ಕೊಡ್ತಾನ ಏನಿತ್ತು, ಆಮೇಲೆ ಹೊಳೆ ಕೊಡ್ತೀಯ, ಅದು ಆಮೇಗಿನ ಮಾತದ. ಆದರೆ ನಾ ಹೇಳೋದಾದ್ರೆ ನೀನು ಈ ವಿಚಾರದಾಗ ಭಾರಿ ಹುಷಾರಾಗಿರ್ಬೇಕ ನೋಡು. ಏನು ಯಾಕಂದ್ರೆ ಒಂದ್ಸಲ ಕೊಟ್ಟು ಅವಂಗೆ ಅದ ರುಚಿ ಹತ್ತತಿ, ಇನ್ನೊಂದ್ಸಲ ಮತ್ತೆ ಕೇಳ್ತಾನ, ಅವಾಗ ಏನು ಮಾಡ್ತಿ? ಏನು? ಅಯ್ಯೋ ದೇವ್ರೆ, ಚಾ ಕೆಡ್ಬೇಕಂದ್ರೆ ಹಾಲು ಒಡೆದ್ಬಿಟ್ಟಾವಲ್ಲ. ಇದನ್ನ ಹೇಳಕ್ಕೆ ಬಂದ್ರೆ ಇಲ್ಲೇನೋ ಭಾಳ ಮಂದಿ ಕುಡ್ಯಾರ. ಇಷ್ಟು ಮಂದಿಗೂ ಕರೆ ಚಾ ಕೊಡೋದು ಹೆಂಗೆ? ಏನು ಅನ್ಕೋಬೇಕು ಅವ್ರ? ಅಲ್ಲ ಹಾಲು ಒಡೆದಾವ್ ಬಿಡು, ನೋಡೋಣ. ಇವ್ರು ಒಂದು ಮಾತು ಹೇಳ್ತೇನೆ, ಹಾಲು ತೊಗೊಂಬ ಅಂದ್ರೆ ತರ್ತೇನೆ, ಇದು ತೊಗೊಂಬಂದು ಕೊಟ್ರಂದ್ರೆ ಚಾ ಮಾಡ್ತೇನೆ. ದೊಡವ ಕರೆಕ್ಟಾಗಿ ಹೇಳಿದಿ ನೋಡ್ಬೆ, ನಿಜವಾಗ್ಲೂ ಒಮ್ಮೆ ರೊಕ್ಕ ಕೊಟ್ಟರೆ ರುಚಿ ಹತ್ತತ್ತೆ. ಅವಂಗೆ ಅದನ್ನೇ ಹೇಳ್ತಾ ಇದೀನಿ, ನಮ್ಮವ್ಗೆ ಅದನ್ನೇ ಹೇಳೇನಿ, ಅಲ್ಲಿಂದ ಇಲ್ಲಿಗೆ ಅದು ಬಂದ ಸಾಲ ಮಾಡಕ್ಕೆ. ಈಗ ತಡಿ ಅವ ಕೊಡ್ತೇನೆ ಅಂತ ಹೇಳೋಣ, ಕೊಡಲಿಲ್ಲ ಅಂತಂದ್ರೆ ಅದನ್ನ ನಾನು ಹರಿಬೇಕಿಲ್ಲ. ಅಲ್ಲ ನಾವು ಕಷ್ಟಪಟ್ಟು ದುಡಿದು ಅವ್ರಿಗೆ ಕೊಡ್ಬೇಕಂದ್ರೆ ಹೊಟ್ಟೆ ಸಂಕಟಕತ್ತಿಲ್ವಿ. ಅದನ್ನ ಹೇಳಿದ್ರೆ ನಮ್ಮವ್ವ ತಿಳ್ಕೊಳ್ಳೋ ಒಳ್ಳೆ. ನೀ ಅದಕ್ಕೆ ಬಂದಿಲ್ಲ ಇಲ್ಲಿಗೆ? ಓಹೋ ಗಂಡ ಇಂತಿ ಕೂಡೇ ಬಂದಿರೇನ? ಅಲ್ಲ ಕಷ್ಟದಾಗದಾಳ ನನ್ನ ಮಗಳು. ಯವ್ವ ನನ್ನ ತಾಳಿ ಬಗ್ಗೆ ನೀನ ಕಾಪಾಡ್ಬೇಕು ಅನ್ನೋ ಲೆಕ್ಕಕ್ಕೆ ಮಾತಾಡೈತೆ ನನ್ನ ಮಗಳು. ಕಳ್ಳಚೂರು ಅನ್ನೋದಿಲ್ಲ ಅನ್ಲ ನಂದು, ಅಂಥದ್ದೇ ಅನ್ನೋದಿಲ್ಲ. ನೀನೇ ಹೇಳಿ ನೋಡೋಣ. ಈಗ ಗೊತ್ತಾಗಲ್ಲಪ್ಪ ನಿನಗೆ, ನಾಳೆ ನಿನ್ನ ಹೊಟ್ಟೆಗೆ ಒಂದು ಹುಡ್ತತ್ತಲ್ಲ ಏನು, ಅವಾಗ ಗೊತ್ತಾಕತಿ ಮಕ್ಕಳದು ನೀವೇನು. ಮಕ್ಕಳು ಬೇಡಿದಾಗ ಕೊಡ್ಬೇಕು ಕೊಡಬಾರ್ದು, ಕೊಡ್ಲಂಗೆ ಹೆಂಗಿರ್ತೀನಿ ನಾನು ನೋಡ್ತೀನಿ. ಏನು ನೋಡಪ್ಪ, ನನ್ನ ಮಗಳು ಕಣ್ಣೀರು ಹಾಕಿ ಬೇಡ್ಕೊಂಡಾಳ, ಇದು ಒಂದು ಸಲ ಸಹಾಯ ಮಾಡ್ಬೇ ಅಂತ ಕೇಳಾಳ. ಇದು ಒಂದು ಸಲ ನಾನು ಆಕಿ ಕೈ ಹಿಡಿತೀನಿ ನೋಡೋಣ. ಅವ ಇನ್ನೊಂದ್ಸಲ ಕೇಳಲ್ಲ ಅಂತ ಅನ್ಕೊಂಡಿನಿ. ಇಷ್ಟಕ್ಕೂ ಮೊನ್ನೆ ಪಾಪ ಅಷ್ಟು ಹೇಳೋಣ, ನಾ ವಾಪಸ್ ಕೊಡ್ತೇನೆ ರೊಕ್ಕ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳೋಣ. ಹಂಗೆ ಯಾರಲ್ಲ ಅತ್ತಿ ಮನೆಗೆ ಇಸ್ಕೊಂಡಿದ್ದು ರೊಕ್ಕ ಬೇಜವಾಬ್ದಾರಿಯಿಂದ ಇದು ಮಾಡ್ತಾರನ್ನ? ಕೊಡ್ತಾರೆ. ಏನು ಕೊಡ್ತಾರ ಬೇ? ಏನು ಕೊಡ್ತಾನ? ಹಂಗಾರೆ ಹಿಂಗೆ ಮಾಡ, ನಿನ್ನ ನಾಳೆ ಅನ್ನ ಕರ್ಕೊಂಬ ಇಲ್ಲಿಗೆ, ಅವ್ರಿದ್ರಿಗೆ ಅವ್ರದೇ ಚೆಕ್ ಕೊಟ್ಟು ರೊಕ್ಕ ಇಸ್ಕೊ, ಅಂದ್ರೆ ಅವನೇ ಜವಾಬ್ದಾರಿ ಇರ್ತಾನ ಅದಕ್ಕೆ. ಹಂಗೆ ಮಾಡಕತ್ತಿ ನಂಬಿಕೆ ಇಲ್ಲಂದ್ರೆ ನನ್ನ ಮ್ಯಾಗ ಅಂತ ಚೀರಾಡ್ತಾನೆ ಮತ್ತೆ ಹಿಂದಾಗಡೆ. ಅವ್ನು ಎಲ್ಲ ಅದನ್ನು ಕೇಳಕೋಲಿ. ಏನು ಈಗ ನೀನು ಚಕ್ಕು ಪಕ್ಕು ಕೊಡಬೇಡಪ್ಪ, ಯಾರು ಕೊಡಂದ್ರೆ ನಿನಗೆ ಅವ್ನು ಕೇಳ್ತಾನೆ, ನನ್ನ ಕೇಳ್ತಾನೆ ತಡಿ. ಏನಪ್ಪ ನಿನ್ನ ಕಡೆ ರೊಕ್ಕ ಐತೆ 3 ಲಕ್ಷ ರೂಪಾಯಿ?
ಅಂದ್ರೆ ದೊಡವ 3 ಲಕ್ಷ ರೂಪಾಯಿ ಅಂದ್ರೆ ಈಗ ಅದು ರೊಕ್ಕ ಬೇರೆದವ್ರಿಗೆ ಕೊಡೋದದು. ಅದು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅದು ರೊಕ್ಕ ನಂದು ಅಲ್ಲದ. ಆದರೆ ನನಗೆ ಅದನ್ನು ಕೊಡಕ್ಕೆ ಇನ್ನೂ ಒಂದು 3 ತಿಂಗಳು ಟೈಮ್ ಐತಿ. ನಾನು ಕೊಡ್ಬೋದು. ಆದರೆ ನಾನು ಹೇಳೋದಾದರೆ 3 ತಿಂಗಳ ಒಳಗೆ ನಿಮ್ಗೆ ಆರ್ಲ ಅದು 3 ಲಕ್ಷ ರೂಪಾಯಿ ಕೊಡೋದು ಆಕ್ಕತ್ತಾ ಅಂತ. ಅದೇ ಅದು ನನಗೀಗ ಸದ್ಯಕ್ಕೆ ಕಾಡ್ತಾ ಇರೋಂಥದ್ದು. ಏನು ಮಾಡ್ಬೇಕಂತ ಗೊತ್ತಾಗವಲ್ತು ಈಗ ಸದ್ಯಕ್ಕೆ. ಕೊಟ್ಟೆ ಅಂದ್ರೆ ಅಕಸ್ಮಾತ್ ನನ್ನ ಅವಸರಕ್ಕೆ ನೀವು ಕೊಡಲಿಲ್ಲ ಅಂದ್ರೆ ನಾನು ಆಮೇಲೆ ನಿಂದಿರ್ಬೇಕಾಕತಿ. ಅದಕ್ಕೆ ನಂದು ಮತ್ತೆ ಅಲ್ಲಿ ಹೆಸರು ಹಾಳಾಕತ್ತೀವಿ. ಅದೇ ಒಂದೇ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ದೇವ್ರಿಟ್ಟಂಗೆ ಆಲಿ ಅಂತ ಈಗ. ಓ ಐತೇನ? ಹಂಗಾರೆ ಕೊಡಪ್ಪ. ನಾನು ನಾಳೆ ಹೇಳ್ಯಾನ ಕೊಡ್ತೇನೆ ಅಂದ್ರೆ ಕೊಡ್ತೇನೆ ಅಂತ ಹೇಳ್ಯಾನ. ಅವ ಮಾತಿಗೆ ತಪ್ಪಲ್ಲ ಅನ್ನೋದು ನನಗೆ ಐತಿ. ನೀನು ಕೊಡು, ಅವ ಕೊಡ್ತಾನೆ. ಎಷ್ಟೊತ್ತಿದ್ರು ಕೊಡ್ತಾನವ. ಹಂಗೆ ಇದು ಮಾಡವಲ್ಲ ಅವ ಮನುಷ್ಯ. ಕೊಡ್ತಾನಪ್ಪ, ಸುಳ್ಳು ಯಾಕೆ ಹೇಳ್ಬೇಕು, ಕೊಡ್ತಾನೆ. ಅವ ಕೊಟ್ಟಕ್ಕೂ ನಾ ತಂದು ನಿಮಗೆ ಕೊಟ್ಬಿಡ್ತೇನೆ. ಅಲ್ಲ ಈಗ 3 ಲಕ್ಷ ರೂಪಾಯಿ ಅಮ್ಮ ನಾ ಕೊಡ್ತೇನೆ ನಿಮ್ಗೆ ಇಲ್ಲ ಅಂತ ನಾ ಹೇಳಂಗಿಲ್ಲ. ಆದರೆ ಇದಕ್ಕೆ ಒಂಚೂರು ಮತ್ತೆ ಬೇರೆ ಜವಾಬ್ದಾರಿ ಏನೂ ಇಲ್ಲಲ್ಲ. ಇನ್ನೇನು ಜವಾಬ್ದಾರಿ? ನನ್ನ ಮಗ ಅದಾನಲ್ಲಿ ಇವನೇ ಜವಾಬ್ದಾರಿ. ಇವ ಕೊಡ್ತಾನಪ್ಪ, ಕರೆಕ್ಟ್ ಕೊಡ್ತಾನೆ. ಅವ ಒಟ್ಟ ತಪ್ಸೋದಿಲ್ಲ ಯಾವತ್ತು. ಕೊಡ್ತಾನೆ, ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅದ್ರ ಬಗ್ಗೆ. ನೀನು ಏನು ಕೊಡ್ತಾನ? ಮಲೇಶಿ ಬಾಯಿ ಬಿಟ್ಟು ಹೇಳ ಪಾಪ. ಮತ್ತು ಅವನು ಯಾರು ಗ್ಯಾರಂಟಿ ಮ್ಯಾಗ ಅಂತ ಕೊಡ್ಬೇಕು ಅವನು. ಮತ್ತೆ ಒಂದ್ಸಲ ನೀನು ಕೊಡ್ತೇನೆ ತಗೋ ಆತು ಕೊಡು ಅಂತಂದೆ ಅಂದ್ರೆ ಅವ್ನಿಗೆ ಒಂಚೂರು ಧೈರ್ಯ ಬರ್ತೈತಿ. ಅದಕ್ಕೆ ಹೇಳ್ಬಿಟ್ಟು ಏನ ನಾನು ಜವಾಬ್ದಾರಿ ಆಗ್ಬೇಕಾ? ನಾನು ಅದನ್ನೇ ಹೇಳಕತ್ತೇನೆವ, ನಿನ್ನ ಹಳೆಯನ್ ಕರ್ಕೊಂಬಂದು ಜವಾಬ್ದಾರಿ ಮಾಡಿಸೋ. ನನ್ನ ಕಡೆ ರೊಕ್ಕಿಲ್ಲ, ಅದನ್ನೇ ಹೇಳ್ತಾ ಇರೋದು. ನಾನು ಯಾವ ಜವಾಬ್ದಾರಿನೂ ಆಗೋದಿಲ್ಲ ನೋಡ್ವೆ. ನೋಡ್ಪ ಅಪ್ಪಯ್ಯ, ನಾನು ನೋಡು ಇವನ ನಾನು ಇದಕ್ಕೆ ಜವಾಬ್ದಾರಿ ಆಗೋದಿಲ್ಲಪ್ಪ. ಯಾಕಂದ್ರೆ ನಿನ್ನ ದೋಸ್ತಿ ಹಾಳಾಕತಿ. ರೊಕ್ಕ ಕೊಟ್ಟೆ ಅಂದ್ರೆ ನಾನು ಮತ್ತೆ ಹಿಂದಾಗಡೆ ಅದಕ್ಕೆ ಇದು ಇಸ್ಕೊಂಡೆ ಅಂದ್ರೆ ನೀ ನೋಡು, ನೀನು ನಮ್ಮ ಅವ್ನ ಗ್ಯಾರಂಟಿ ಮ್ಯಾಗ ಕೊಡ್ತೇನೆ ಅಂದ್ರೆ ನಿನ್ನ ಮನಸ್ಸು ಇಲ್ಲ. ಯಾರು ರೊಕ್ಕ ತೊಗೊಳಕತ್ತ ಅವನ್ನ ಕರ್ಕೊಂಬ ಅಂತ ಅದನ್ನ ನಮ್ಮ ಅವ್ಗೆ ಹೇಳ್ಬಿಡ್ಕಲ್ಲ. ಇಲ್ಲೇ ನನ್ನ ಮಾತ ನಡಿವಲ್ತ ಮನೆ ಒಳಗೆ. ಅದನ್ನ ಹೇಳಿದ್ ನಮ್ಮ ಅವ್ಗೆ ಕೇಳೋನು ಒಳ್ಳೆ ಅಲ್ಲ. ಹೊಡ್ಬಿಟ್ಟಿದ್ದ ತಂಗಿ ಮ್ಯಾಗ ಇಟ್ರ ಕರಣೆ ಬೇಡನ್ಲ ಗಿರ್ಜಿ. ನೀನಾರ ಹೇಳುವ. ಇತ್ತಾಗ ಅವಂಗ ತಾಯಿ ಮಾತು ಚಲೋ ಅನಿಸ್ವಲ್ವ, ಹಿತ ಅನಿಸ್ವಲ್ವ. ಹಿಂತಿ ಮಾತು ಹಿತ ಅನ್ಸಕತ್ತೈತಿ. ಒಂಚೂರು ನೀನ ಹೇಳುವ. ಹಂಗ್ಯಾಕಂತೀರಮ್ಮ? ನಾನು ಇದ್ರೊಳಗೆ ಏನು ಹೇಳಿಲ್ಲಪ್ಪ. ಕೇಳಿರ್ಬೇಕಾರ. ನಾನು ಸುಮ್ಮನೆ ಅವ್ರು ಹೊಂಟ್ರಲ್ಲ ಓಡಿ, ಅವು ಎಲ್ಲಿ ಹೊಂಟ್ಲ ಅಂತೇಳಿ ಜೊತೆಗೆ ಬಂದೆ ಅಷ್ಟೇ ಗಾಬರಿಗೆ. ಅದು ಬಿಟ್ಟರೆ ನಾನೇನು ಹೇಳಿ ಕರ್ಕೊಂಬಂದಿಲ್ಲ. ಹೋಗ್ಲಿ ಬಿಡವ, ನಾನೇನು ಗಿಣಿಪಾಠ ಆಗೈತಿ ಅಂತ ಹೇಳಿದ್ನ್ಯಾ? ಹೌದಿಲ್ಲ? ಏನಂಗ ನಮ್ಮದು ಒಂದು ಹಣೆ ಬಾರ ಸರಿ ಇಲ್ಲ ಅಂದಾಗ ಏನು ಮಾಡೋಕ್ಕಾಕತಿ. ಈಗ ನನ್ನ ಮಗಳಿಗೆ ರೊಕ್ಕ ಕೊಡ್ಬೇಕಂತ ತೀರ್ಮಾನ ಮಾಡ್ಕೊಂಡೇನಿ. ನೀವು ಅದರಂತ ಈಗೇನು ಸುಮ್ಮನೆ ಇರೋರು ರೊಕ್ಕ ಕೊಡ್ಸೋದಿಲ್ಲ. ನೀ ಬೇಕಾದ ಹೇಳಿದ್ರು ನಾ ಜಾಮೀನು ಆಗೋದಿಲ್ಲ. ಅಲ್ಲ ಹೋಗೇ ಬಿಟ್ರಲ್ಲ ಇವರು. ಹೋಗೇ ಬಿಟ್ಟು ನೋಡಿ ಹಲ್ಕಟ್ ಪಾಡೆ. ಅಲ್ಲ ಒಂದು ಈಟು ಇಂಥ ಹೊತ್ನ್ಯಾಗ ಒಂದು ಆಸರ ಆಗೋದಿಲ್ಲ ಅಂದ್ರೆ ಇವರು ಎದಕ್ಕಣ್ ತಮ್ಗಳಾಗಿರ್ಬೇಕು ಇವ್ರು. ಆ ಹುಡುಗಿ ಅಷ್ಟು ಯವ್ವ ನನ್ನ ತಾಳಿ ಕಾಪಾಡ್ಬೇ ಅಂತೇಳಿ ಅಷ್ಟು ಕಣ್ಣೀರು ಹಾಕೈತಿ. ಯಾ ತಾಯಿ ಆದ್ರೆ ಸುಮ್ಮನೆ ಇರ್ತಾಳ? ಬೇಡ ತಡಿ, ಮಾಡ್ತಾನೆ ತಡಿ. ನೋಡಪ್ಪಣ್ಣ, ಈಗ ನಾನೇಪ್ಪ ಈಗ ನಿನಗೆ ಜಾಮೀನು ಏನು ನನ್ನ ಮಾತಿನ ನಂಬಿಕೆ ಮ್ಯಾಗ ನೀ ಕೊಡ್ಬೇಕು ಈಗ ಅಷ್ಟೇ. ಅವ ಅಂತೂ ಜಾಮೀನು ಆಗೋದಿಲ್ಲ ಅಂತ ಹೋದ. ಹಂಗಂತೇಳಿ ನಾನು ಈಗ ನೋಡಪ್ಪ ರೊಕ್ಕ ತೊಗೊಳ್ಳಾರ್ದ ಹೋಗೋ ಪರಿಸ್ಥಿತಿಯಾಗ ನಾನು ಇಲ್ಲ. ನಿನಗೆ ನನ್ನ ಮನೆ ಪತ್ರನಾದ್ರೂ ಕೊಡ್ತೀನಂತ. ಆದ್ರೆ ನಾನು ನಳ್ಯಾನ ಮೇಲೆ ನಂಗೆ ನಂಬಿಕೆ ಐತಿ ಈಗ ಸದ್ಯದ ಮಟ್ಟಿಗೆ. ಯಾಕಂದ್ರೆ ನಾನು ನಳ್ಯಾಗ ಕೊಡ್ತೇನೆ ಅಂದಾನಂದ್ಮೇಲೆ ಅವ್ನು ಕೊಡತ್ತಾನ. ನಂಗೆ ಗ್ಯಾರಂಟಿ ಐತಿ. ಇವ್ರಿಗೆ ಗ್ಯಾರಂಟಿ ಇಲ್ಲದೆ ಇರ್ಬೋದು, ಆದ್ರೆ ನಂಗೆ ಗ್ಯಾರಂಟಿ ಐತಿ. ಅವ್ನು ಕೊಟ್ಬಿಟ್ಲೆ ರೊಕ್ಕ ತಂದು ನಾನು ನಿಮ್ಗೆ ಕೊಡ್ತೇನಂತ. ನಾ ಗ್ಯಾರಂಟಿ, ನನಗೆ ಕೊಡು ನೀ ರೊಕ್ಕನ. ನೋಡುವ, ಈಗ ತಾಂಬರ್ ದುಡ್ಡು ತಾಯಿ ಮಕ್ಕಳನ್ನು ಕೆಡಿಸ್ತು ಅಂತಾರೆ. ಏನು ಗಾದಿ ಮಾತಿನ ಸುಳ್ಳಲ್ಲ. ನಾಳೆ ಈ ರೊಕ್ಕದ ಸಲುವಾಗಿ ನಿನ್ನ ಮತ್ತು ಇವ್ನ ನಡಕಾಗಿರ್ಬೋದು, ನಿಮ್ಮ ನಡಕಾಗಲಿ ಜಗಳ ಬರುವಂಗೆ ಆಗಬಾರ್ದು. ಏನು ಇದು ನಿನಗೆ ಬಿಟ್ಟಿದ್ದು, ನಿನಗೆ ಗೊತ್ತಾಕೈತಿದೆ. ಒಂದು ಸ್ವಲ್ಪ ಇದ್ರ ಬಗ್ಗೆ ನೀನೀಗ ವಹಿಸ್ಲೇಬೇಕು. ಏನು ಅದೇ ಹೇಳಿದ್ನಲ್ಲ, ನಾ ಗ್ಯಾರಂಟಿ, ರೊಕ್ಕ ಕೊಡು, ನಾನೇ ಗ್ಯಾರಂಟಿ ಆತಾ. ಏನ್ರಿ ನಿಮ್ಗೆ ಶೇರ್ವಾನಿ ಬೇಕಾ, ಏನು ಲುಂಗಿ ಪಂಜಿ ಬೇಕಾ, ಏನು ಅಂಗಿ ದೋತ್ರ ಬೇಕಾ ಅಂತ ಕೇಳಕತ್ತಿದ್ದ. ಏನು ಪ್ಯಾಂಟು ಶರ್ಟು ಬೇಕಾ, ಏನು ಬೇಕು ಹೇಳ್ರಿ, ನಮ್ಮ ತಮ್ಮ ಕೇಳಕತ್ತಿದ್ನ. ಎದಕ್ಕೆ ನನಗೆ ಶೇರ್ವಾನಿ ಅಂಗಿ ದೋತ್ರ ಪ್ಯಾಂಟು ಅಂಗಿ ಅಲ್ಲಿ ನಾನೇನು ಮದುವೆ ಆಗಕೊಂಟೇನೆ ಇನ್ನೊಂದು. ಆಸೆ ನೋಡು, ಮದುವೆ ಮಾಡ್ಕೊತಾರಂತ. ಮಸಡಿ ನೋಡ್ಕೊರಿ. ನಿಮಗೆ ನಾ ಸಿಕ್ಕಿದ್ದೇ 7 ಜನ್ಮದ ಪುಣ್ಯ. ಇನ್ನೊಂದು ಬೇರೆ ಮಾಡ್ಕೊಂತೀರಿ ನೀವು. ಬ್ಯಾಡು ಮಾರಯ್ಯ, ಒಂದು ಕಟ್ಕೊಂಡೇ ನಿನ್ನ ಯೋಗ್ತಾ ಏಗ್ತಾ ಅದೇನು ನಾನು. ನನ್ನ ಜೀವನ ನನ್ನ ನರಕ ಯತ್ನೆ ಅನುಭವಿಸ್ತಾ ಇದ್ದೀನಿ. ಇನ್ನೊಂದು ಕಟ್ಕೊಂಡು ಎಲ್ಲಿ ಹೋಗ್ಲಿ? ನೀವಲ್ರಿ ಅನುಭವಿಸ್ತಾ ಇರೋದು, ನಾನು. ನೀವನ್ನ ಅನುಭವಿಸ್ತಾ ಇರೋದು ನಾನು. ನೋಡ, ಕೇಳಿದ್ದು ನಮ್ಮ ತಮ್ಮನ ಲಗ್ನಕ್ಕೆ ಏನ ಜವಳಿ ಹಾಕ್ಸಕೊಂಟಾನಂತೆ. ನನಗೊಂದು ಚಲೋ ಸೀರೆ ತೊಗೊಂಬರ್ತೀನಿ ಅಂತ ಹೇಳಾನ. ಅದಕ್ಕೆ ನಿಮಗೇನು ಬೇಕು ಅಂತ ಕೇಳಿದ್ದು. ಹೇಳ್ರಿ ಏನು ಬೇಕಂತೇಳಿ. ಮತ್ತು ನಿಮ್ಮ ತಮ್ಮ ನನಗೆ ಅರ್ಬಿನೇ ತರಲಿಲ್ಲ ಅಂತ ನಿಮ್ಗೆ ಅನಿಸ್ಬಾರ್ದಲ್ಲ. ಅದಕ್ಕೆ ಮಾವು ಏನು ಬೇಕು ಕೇಳಕ್ಕೆ ಫೋನ್ ಹಚ್ಚು, ಅಂಥದ ಚಲೋ ತಂಗೆ ತೊಗೊಂಬರ್ತೇನೆ ಅಂತ ಹೇಳಾನ. ನನಗೆ ಸೀರೆಗೆ ರೊಕ್ಕ ಕೊಡ್ತೀನಿ ಅಂದಾನ. ಹೋಗಿ ನಾನು ತೊಗೊಂಬರ್ತೇನೆ, ನನಗೆ ಎಂಥದ್ದು ಬೇಕಂತದ್ದು. ಯಾಕಂದ್ರೆ ಅಕ್ಕ ನಂಗೆ ತರಕ್ಕೆ ಗೊತ್ತಾಗಲ್ಲ, ನಾನು ಯಾರಿಗೂ ತರೋದು ಇಲ್ಲ. ತಂದ್ರೆ ನಿನಗೆ ಸೀರೆ. ಇನ್ನು ಮದುವೆ ಹುಡುಗಿಗೆ ಆಕಿಗೆ ಕೇಳಿ ರೊಕ್ಕನೇ ಕೊಟ್ಟಿನಿ. ಸಿಂಪಲ್ ಮದುವೆ ಎಲ್ಲ ಹೆಂಗಿದ್ರು ನಡೀತೈತಿ ಅಂದಾನ. ಮತ್ತು ನನ್ನ ಮಗಳಿಗೆ ನನಗೆ ಸೇರಿ ರೊಕ್ಕನೇ ಕೊಡ್ತೇನೆ ಅಂದಾನ. ನಿಮಗೆ ಅವನೇ ತರ್ತಾನಂತ ಅರ್ಬಿನ. ಹೇಳ್ರಿ ನೋಡ, ನನ್ನ ಮಗಳ ಲಗ್ನದಾಗ ತೊಗೊಂಡಿದ್ದ ಅರ್ಬಿ ನನ್ನ ಕಡೆ ಅದಾವು. ನನಗೆ ಏನು ತರುವುದು ಬೇಡ ಅಂತ ಹೇಳಿಬಿಡು ನಿಮ್ಮ ತಮ್ಮಗ. ನಾನೇನು ಅರ್ಬಿ ಹಾಕೊಂಡು ಎಲ್ಲಿ ಕುಣ್ಯಾಕೊಂಡಿಲ್ಲ. 10-12 ಜೊತೆ ನಂಗೆ ಬೇಡ. ನನಗಿರೋದ 3 ಮತ್ತೊಂದು ಜೊತೆ ಸಾಕು ಅಷ್ಟೇ. ಏನು ನನಗೇನು ಬೇಡ.
ನೀನೇ ಹಾಕು ಕೊಳ್ಸ್ಕೊಂಡು 5,000 ರೂಪಾಯಿ ಸೀರೆ ಅಲ್ಲ ಅಂದ್ರೆ 10,000 ರೂಪಾಯಿ ಸೀರೆ ಆದ್ರೂ ತಗೊಂಡ್ ಬಂದು ನೀನೇ ಉಡ್ಕೊ. ನನಗ ಮಾತ್ರ ಬೇಡ. ಏನ ಹೇಳೋದು ಅರ್ಥ ಮಾಡ್ಕೊ. ಆತು, ಬೇಡ ಅಂದ್ರೆ ಬಿಡ್ರಿ, ನಾವೇನು ಬಲವಂತ ಮಾಡಕ್ಕೆ ಹೋಗೋದಿಲ್ಲ. ನಿಮ್ಮನ್ನಾರ ಯಾರು ನೋಡ್ಬೇಕಾಗೈತಿ? ನಾನು ಗಂಡಿನ ಅಕ್ಕ, ನಾನು ನೋಡ್ತಾರ, ನೀವು ಆತಗಿತ ಓಡಾಡ್ತಿರ್ತೀರಿ, ಅಷ್ಟೇ ಮುಗೀತು ಬಿಡ್ರಿ. ಆಗ್ಲಿ ಅಂದಂಗ ಕೇಳಾಕತ್ತಿದ್ದ, ಲಗ್ನ ಪತ್ರಿಕೆ ಕೊಡಾಕ ಈಕಿ ಗಿರ್ಜಾನ್ ಮನೆಗೆ ಹೋಗ್ಬೇಕನ ಅಂತ ಕೇಳಿದ. ಹೋಗ್ಬಾ ಅಂತ ಹೇಳೇನಿ. ನಾಳೆ ಹೋಗ್ಬರ್ತಾನ ಏನು ನಾಡ್ದು ಹೋಗ್ಬರ್ತಾನ ಗೊತ್ತಿಲ್ಲ. ಅದು ಮನೆ ಎಲ್ಲಿ ಬರ್ತೈತಿ ಏನು ಅಡ್ರೆಸ್ ಎಲ್ಲ ಹೇಳೇನಿ. ಯಾರನ್ ಕೇಳಿ ಹೇಳಿದಿ ನೀನು? ನಿನಗೆ ಹೇಳಿದ್ನೇ ಇಲ್ಲ ನಾನು. ನನ್ನ ಮಗಳು ಇರೋ ಕಡೆ ನೆಳ್ಳು ಬಿಡಬಾರ್ದು. ನಿಮ್ ತಮ್ಮಂದು ವಿಷ ಕಂಟಂದು ವಿಷ ಇದ್ದಂಗವ. ಏನ ಯಾರನ್ ಕೇಳಿ ಹೇಳಿದಿ ನೀನು ಮನಿ ದಾರಿನ? ಇಲ್ಲೋಡ ಹೇಳಾಕತ್ತೇನ್ ಕೇಳ. ಅವ ಯಾ ಲಗ್ನ ಪತ್ರಿಕೆ ಕೊಡೋ ಅವಶ್ಯಕತೆ ಇಲ್ಲ. ಆಕಿ ಮದ್ವಿಗೆ ಬರ್ತಾಳ ಇಲ್ಲ ಅದು ಗೊತ್ತಿಲ್ಲ. ನೀನದಿ ನಾ ಅದೇನಿ. ಏನ ಅವ ಮದ್ವಿ ಮಾಡ್ಕೊಳವ, ಹುಡುಗಿ ಅದಾಳ, ಅವ್ರ ಮನೆಯವ್ರದಾರ, ಮುಗೀತಷ್ಟೇ. ನನ್ನ ಮಗಳು ಬಂದ್ರ ಮದ್ವಿ ಇಲ್ಲೋಡ, ನನ್ನ ಮಗಳು ಬರುದಿಲ್ಲ. ಆಕಿ ಬರ್ತಾಳಂತ ನೀವು ತಲೆಯಾಗ ಇಟ್ಕೊಳಕ್ ಹೋಗ್ಬೇಡ್ರಿ. ನೋಡು, ನಾ ಹೇಳ್ತಾ ಅದೇನ್ ಕೇಳ. ಮೊದ್ಲು ನಿಮ್ ತಮ್ಮ ಫೋನ್ ಹಚ್ಚಿ ಅವ್ರ ಮನೆಗೆ ಹೋಗ್ಬೇಡ ಅಂತ ಹೇಳಿ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಏನು ಎದ್ದು ಹೊಡೆದ ಬಿಡ್ತೀರ ನನ್ನ? ಏನು ಅವನೇನು ನಿಮ್ಮ ಮಗಳಿಗೆಲ್ಲ ಏನು ಹೊಡ್ಯಾಕ್ ಹೊಂಟಿಲ್ಲ. ಆಕಿಗಿಂತ ಚಂದನ್ ಹುಡುಗಿನ ಸಿಕ್ಕಾಳ ಈಗ. ಏನ ನಮ್ಮ ತಮ್ಮಗೂ ಏನು ಕಡಿಮೆ ಆಗಿಲ್ಲ. ಸ್ವಂತ ಮನಿ ಐತಿ, ಬೇಕಾದಂಗೆ ದುಡಿತಾ ಅದನ, ಬಡ್ಡಿ ವ್ಯವಹಾರ ಮಾಡ್ತಾ ಅದನ, ಎಲ್ಲ ಜೀವನದಾಗ ಚಲೋನೇ ಅದಾನ. ಇನ್ನು ನೋಡ್ರಿ ಬೇಕಾರೆ ಮದುವೆ ಮಾಡ್ಕೊಂಡ್ಮ್ಯಾಗ ಎಲ್ಲೆಲ್ಲ ಅಡ್ಡಾಡ್ತಾರ ಅಂತೇಳಿ ನಿಮ್ಮ ಮಗಳಿಗೆ ಅವಾಗ ಅನಿಸ್ಬೇಕು, ನಾನೇ ಮದುವೆ ಮಾಡ್ಕೊಂಡಿದ್ರು ಚಲೋ ಇತ್ತಲ್ಲಪ್ಪ, ಎಂತ ಬಂಗಾರದಂತ ಹುಡುಗನ್ ಬಿಟ್ಬಿಟ್ಟ್ಯಾ ಅಂತೇಳಿ. ಲಗ್ನ ಪತ್ರಿಕೆ ಕೊಡಾಕ್ ಹೊಂಟಾನಷ್ಟೇ. ಬ್ಯಾಡ ಅಂದ್ರೆ ಬಿಡ್ರಿ, ಹೇಳ್ತೀನಿ ಬ್ಯಾಡಪ್ಪ ಅಂತೇಳಿ. ಮೊದಲ ಕೆಲಸ ಮಾಡ. ಫೋನ್ ಹಚ್ಚಿ ಹೋಗಬೇಡ ಅಂತ ಹೇಳ್ಬಿಡ. ಲಗ್ನ ಪತ್ರಿಕೆ ಕೊಡ್ತಾನಂತ. ಏನ್ ದೊಡ್ಡ ಮದ್ವಿ, ಇಲ್ಲೇ ಗುಡ್ಯಾಗ ತಾಳಿ ಕಟ್ಟೋದಕ್ಕ ಚಾಪ್ಸಿರ 3 ಮತ್ತೊಂದು ಲಗ್ನ ಪತ್ರಿಕೆ ಹಂಚಕ್ ಬೇರೆ ಹೋಗಾನಂತ. ಅರ್ಧ ನನ್ ಮಗಳ ಮನಿಗೆ ಹೋಗ್ಬೇಕಂತೇಳಿ ಚಾಪ್ಸಿರ್ತಾನವ. ಹೌದೌದು, ಆಸ್ತಿ ಬರ್ದು ಕೊಟ್ಬಿಡ್ತಾಳ ನಿನ್ ಮಗಳು. ಆಕಿನೇ ಅಲ್ಲಿ ಗತಿ ಇಲ್ದಂಗೆ ಕುಂತಾಳ, ತಿನ್ನಾಕ್ ಕೂಳಿಲ್ದ ನೆಟ್ಟಗ. ಅಕ್ಕಿಗೆ ಹೇಳಾಕೋತಾರ ಇವ್ರು. ನೋಡು, ಆಕಿ ತಿನ್ನಾಕ್ ಕೂಳಿಲ್ದ ಅದಾಳೋ, ಆರಾಮ ಗಂಡನ ಜೊತೆಗೆ ಅದಾಳೋ ನನಗ್ ಗೊತ್ತು, ನಿನಗೂ ಗೊತ್ತು. ಆದ್ರೂ ಮಾತಾಡ್ತಿ. ಏನ ಬೇಕಾದಾಗೋಲ್ತಕ್ಕ. ನನ್ನ ಮಗಳ ಸುಖ ಸಂತೋಷನ ನನಗ್ ಮುಖ್ಯ. ನೀ ಜಾಸ್ತಿ ಹರಡಕ್ ಹೋಗ್ಬೇಡ. ಮತ್ ಈಗ ಹೇಳಿನಿ, ಮೊದಲ ಫೋನ್ ಹಚ್ಚಿ ಹೇಳಿ ನಿಮ್ ತಮ್ಮಗ. ಅಯ್ಯೋ ಅಯ್ಯೋ ಅಯ್ಯೋ, ಏನ ಮಾಡ್ತಾರ? ದೇವ್ರೆ, ಆಯ್ತು ಬಿಡು, ಬ್ಯಾಡ ಅಂದ್ರೆ ಬ್ಯಾಡ, ನಮ್ಗೇನಾಗಬೇಕಾಯ್ತು.